ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವಪೇಟ್, ಮಡಿಕೇರಿ. ನಮಸ್ಕಾರ. ಕೊಡಗು ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತೆಗಳ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಲಗ್ಗೆ ಇಟ್ಟು ರೈತರ ಬೆಳೆ ನಾಶ ಮಾಡುತ್ತಿರುವ ಗಜಪಡೆಗಳು. ಸತತ ಪ್ರಯತ್ನದಿಂದ ಆನೆಗಳನ್ನು ಮತ್ತೆ ಕಾಡಿಗಟ್ಟಿದ ಅರಣ್ಯಾಧಿಕಾರಿಗಳು. ಅತಂತ್ರ ಸ್ಥಿತಿಯಲ್ಲಿ ಕರಡಿಗೋಡು ಸಂತ್ರಸ್ತ ನಿವಾಸಿಗಳು. ಪ್ರವಾಹದ ನಂತರ ಮರೆತ ಜಿಲ್ಲಾಡಳಿತ. ಬೇಡಿಕೆ ಈಡೇರದಿದ್ದಲ್ಲಿ ಉಗ್ರ ಪ್ರತಿಭಟನೆ ಎಚ್ಚರಿಕೆ. ಸೋಮಪೇಟೆ ಬೆಂಗಳೂರು ಮಾರ್ಗದ ರಾಜಹಂಸ ನೂತನ ಬಸ್ಗೆ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಸೋಮವಾರ ಚಾಲನೆ. ಪೊಳ್ಳಿಮಡ ದಾಟಿ ಉತ್ತಪ್ಪ ನಿರ್ಮಾಣದ ಕೊಡವ ಭಾಷೆಯ ಪ್ರಥಮ ಮಕ್ಕಳ ಚಲನಚಿತ್ರ ಮಕ್ಕಳ ಮನಸ್ ಪೊನ್ನಂಪೇಟೆಯ ಕೊಡವ ಸಮಾಜದಲ್ಲಿ ಬಿಡುಗಡೆ. ಇದೀಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ನೇತೃತ್ವದಲ್ಲಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಿರ್ಮಿಸಲಾಗಿದ್ದ ಗೌರಿ ಲಂಕೇಶ್ ವೇದಿಕೆಯಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಮುಸಲ್ಮಾನ ಮಹಿಳೆಯರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ನೇತೃತ್ವದಲ್ಲಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಿರ್ಮಿಸಲಾಗಿದ್ದ ಗೌರಿ ಲಂಕೇಶ್ ವೇದಿಕೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮುಸಲ್ಮಾನ ಮಹಿಳೆಯರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಿದರು. ಈ ಸಂದರ್ಭ ಪ್ರಾಸ್ತಾವಿಕವಾಗಿ ಮಾತನಾಡಿದ ನ್ಯಾಷನಲ್ ವುಮೆನ್ ಫ್ರಂಟ್ನ ರಾಜ್ಯಾಧ್ಯಕ್ಷೆ ಜಾಕಿಯಾ ಹೊರೈರಾ, ಭಾರತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಂತಹ ಮಹಾನ್ ವ್ಯಕ್ತಿ ಎಲ್ಲರಿಗೂ ಸಮಾನ ಬದುಕು, ಸಮಾನ ಹಕ್ಕು ಸಿಗಬೇಕೆಂಬ ನಿಟ್ಟಿನಲ್ಲಿ ನೀಡಿರುವ ಸಂವಿಧಾನವೆಂಬ ಕನ್ನಡಿಯನ್ನು ಬಿಜೆಪಿ ಹಾಗೂ ಆರ್ಎಸ್ಎಸ್ ಒಡೆಯಲು ಪ್ರಯತ್ನಿಸುತ್ತಿದೆ. ಎನ್ಆರ್ಸಿ, ಸಿಎಎ ಕಾಯ್ದೆಗಳ ಮೂಲಕ ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದೆ. ಬಿಜೆಪಿ, ಆರ್ಎಸ್ಎಸ್ ದೇಶವೆಂಬ ನಮ್ಮ ಮನೆಯನ್ನು ಒಡೆಯಲು ನಾವು ಬಿಡುವುದಿಲ್ಲ. ಹಿಂದುತ್ವದ ಹೆಸರಿನಲ್ಲಿ ದೇಶವನ್ನು ನುಚ್ಚುಚೂರು ಮಾಡಲಾಗುತ್ತಿದ್ದು, ಮುಸಲ್ಮಾನರು, ದಲಿತರು, ಆದಿವಾಸಿಗಳನ್ನು ಈ ದೇಶದ ಪ್ರಜೆಗಳು ಅಲ್ಲ ಎಂಬಂತೆ ಬಿಂಬಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಇವರು ಬೇರ್ಪಡಿಸ್ತಾ ಇದ್ದಾರೆ. ಇದಾದ ನಂತರ ಆಗ್ತದೆ ಡಿಮಾನಿಟೈಸೇಷನ್, ನೋಟ್ ಬಂದಿ. ಈ ನೋಟ್ ಬಂದಿ ಆದಾಗ ತೊಂದರೆ ಆದದ್ದು ಯಾರಿಗೆ? ಅಂಬಾನಿಗೇನಾ? ಅದಾನಿಗೇನಾ? ನಮ್ಮ ಬಡವರಿಗೆ ಆದದ್ದು. ಇಲ್ಲಿ ಮುಸ್ಲಿಂಗೆ ಬೇರೆ ಎಟಿಎಂ, ಹಿಂದೂಸ್ಗೆ ಬೇರೆ ಎಟಿಎಂ ಇರಲಿಲ್ಲ. ಎಟಿಎಂ ಒಂದೇ ಆಗಿತ್ತು, ಬ್ಯಾಂಕ್ಗಳು ಒಂದೇ ಆಗಿದ್ದು. ಆದ್ರೆ ಪ್ರಶ್ನೆ ಏನು? ಅಲ್ಲಿ ದುಡ್ಡಿಲ್ಲ. ಸಂಕಷ್ಟಕ್ಕೆ ಸಿಲುಕಿದವರು ಯಾರು? ಬಡವರು. ದಿನದ 1,000 ರೂಪಾಯಿಗೆ ಕೂಡ ಕಷ್ಟ ಬಂದಂತ ದಿನಗಳು ನಾವು ಕಳೆದು ಬಂದಿದ್ದೇವೆ. ಅದಾಗಿರ್ತದೆ ಡಿಮಾನಿಟೈಸೇಷನ್. ಇವರಿಗೆ ಬೇಕಾದ ಕಪ್ಪು ಹಣನೆಲ್ಲ ಇವರು ವೈಟ್ ಮಾಡ್ಕೊಂಡ್ರು. ಇವ್ರು ಏನೇನೆಲ್ಲ ಬೇಕಾದನ್ನ ಮಾಡ್ಕೊಂಡಿದ್ದಾರೆ. ಅವರ ಕೈಯಲ್ಲಿದೆ ಚುಕ್ಕಾಣಿ, ಅವರ ಕೈಯಲ್ಲಿದೆ ನಮ್ಮ ಡೀಟೇಲ್ಸ್. ಇದೇ ನಿಮ್ಮ ಅಚ್ಚೆ ದಿನ. ಇಲ್ಲಿ ಏನ್ ನಾವೆಲ್ಲ ಬಂದು ಕೂತಿದೀವಲ್ಲ, ಇದೇ ಇವ್ರು ತೋರಿಸಾರು ಅಚ್ಚೆ ದಿನ. ನಮ್ಗೆ ಏನು ಕನಸು ಕೊಟ್ಟಿದ್ದಾರೆ ಅಚ್ಚೆ ದಿನ, ಈ ಅಚ್ಚೆ ದಿನ ನಮ್ಗೆ ಬೇಡ. ಇವ್ರ ಅಚ್ಚೆ ದಿನ ಎನ್ಆರ್ಸಿ, ಸಿಎ ವಿಷಯದಲ್ಲಿ ಡಿಟೆನ್ಷನ್ ಕ್ಯಾಂಪ್ಗಳನ್ನು ಮಾಡಲಾಗ್ತಾ ಇದೆ. ಇವರ ಒಂದೇ ಉದ್ದೇಶ ನಮ್ಮನ್ನು ದಮನಿಸಬೇಕು. ಇಲ್ಲಿರುವ ದಲಿತರನ್ನು, ಇಲ್ಲಿರುವ ಮುಸ್ಲಿಮರನ್ನು, ಇಲ್ಲಿರುವ ಆದಿವಾಸಿಗಳನ್ನು, ಇಲ್ಲಿರುವ ಕ್ರೈಸ್ತರನ್ನು ಇವರು ದಮನಿಸಬೇಕು. ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದಾರೆ ಇವರುಗಳು. ಸಾಧ್ಯ ಇಲ್ಲ ನಿಮಗೆ ಡಿವೈಡ್ ಅಂಡ್ ರೂಲ್ ಮಾಡಲಿಕ್ಕೆ. ಎಷ್ಟು ಹಿಂದೂಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ.
ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮನ್ನು ಕೂಡ ಅವರು ಒಂದು ದಿವಸ ಡಿವೈಡ್ ಮಾಡೇ ಮಾಡ್ತಾರೆ. ನಿಮ್ಮ ಜಾತಿ ಭೇದದಲ್ಲಿ ಡಿವೈಡ್ ಮಾಡೇ ಮಾಡ್ತಾರೆ. ಅಂಬೇಡ್ಕರ್ ಅವರು ಹೇಳಿದಂತಹ ಮಾತೇನಿದೆ, ಇಲ್ಲಿ ಸಮಾನತೆ ಇರಬೇಕು, ಆ ಸಮಾನತೆಯನ್ನು ತೆಗೆದು ಹಾಕುವಂತ ಪ್ರಯತ್ನ ಇವರು ಮಾಡ್ತಾರೆ, ಖಂಡಿತವಾಗಿಯೂ ಮಾಡ್ತಾರೆ. ನಿಮ್ಮನ್ನು ಅವರು ಡಿವೈಡ್ ಮಾಡ್ತಾರೆ, ಜಾತಿ ಭೇದದಿಂದ ಡಿವೈಡ್ ಮಾಡ್ತಾರೆ, ಮೇಲು ಕೀಳು ಕೀಳು ಎಂಬ ಮಾತಿಂದ ಅವರು ನಿಮ್ಮನ್ನು ಡಿವೈಡ್ ಮಾಡ್ತಾರೆ. ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವವರು ನಾವು, ಸಾಮಾನ್ಯ ಜನರಾಗಿರ್ತಾರೆ, ಇದು ಟ್ಯಾಕ್ಸ್ ಪೇಯರ್ಸ್. GST ಮೂಲಕ ಪ್ರತಿಯೊಂದು ವಿಷಯದಲ್ಲೂ ನಾವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೇವೆ. ಪ್ರತಿಯೊಂದು ಮಹಿಳೆಯರು ಟ್ಯಾಕ್ಸ್ ಪೇಯರ್ಸ್, ಪ್ರತಿಯೊಂದು ಭಾರತದ ಜನತೆ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ. ಆ ಟ್ಯಾಕ್ಸ್ ಪೇಯರ್ಸ್ ನನ್ನು ನೀವು ಇವತ್ತು ರೋಡಿಗೆ ತಂದು ನಿಲ್ಲಿಸಿದ್ದೀರಾ. ಆ ಟ್ಯಾಕ್ಸ್ ನೀವು ತಂದು ರೋಡಿಗೆ ನಿಲ್ಲಿಸಿದ್ದೀರಾ. ನಮ್ಮ ಟ್ಯಾಕ್ಸ್ ಇಂದಾಗಿರ್ತದೆ ನೀವು ಇಡೀ ಮೀಡಿಯಾವನ್ನು ಖರೀದಿಸುವಂತಾಯ್ತು. ವುಮೆನ್ ಇಂಡಿಯಾ ಮೂವ್ಮೆಂಟ್ ರಾಜ್ಯಾಧ್ಯಕ್ಷೆ ಶಾಹಿದಾ ತಸ್ನಿಂ ಮಾತನಾಡಿ, CAA NRC ಕಾಯ್ದೆಯ ನಿರ್ಧಾರದ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಒಂದಿಂಚು ಹಿಂದೆ ಸರಿಯುವುದಿಲ್ಲವೆಂದು ಹೇಳಿಕೆ ನೀಡಿದ್ದು, ಕಾಯ್ದೆ ವಿರುದ್ಧ ಹೋರಾಟ ಮಾಡುತ್ತಿರುವವರು ಕೂಡ 1 ಸೆಂಟಿಮೀಟರ್ ಕೂಡ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದರು. ಗಾಂಧಿ ನಮಗೆ ಕಲಿಸಿಕೊಟ್ಟಂತಹ, ಗಾಂಧಿ ನಮಗೆ ಬಳುವಳಿಯಾಗಿ ನೀಡಿದಂತಹ ಅಸಹಕಾರ ಚಳವಳಿಯ ಮುಖಾಂತರ ನಾವು ಹೋರಾಡ್ತಾ ಇದ್ದೇವೆ. ಆದ್ರಿಂದ ಖಂಡಿತವಾಗಿಯೂ ನಮ್ಮ ಕಡೆ ವಿಜಯ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇಶದಾದ್ಯಂತ CAA ಚಳವಳಿಯಲ್ಲಿ ಏನಾಗ್ತಾ ಇದೆ, ಪ್ರತಿಭಟನೆಗಳನ್ನು ಹತ್ತಿಕ್ಕುವ ಹತಾಶ ಪ್ರಯತ್ನಗಳು ಸರ್ಕಾರಗಳು ಪೊಲೀಸರ ಮುಖಾಂತರ, ಗೂಂಡಾಗಳ ಮುಖಾಂತರ ನಡೆಸ್ತಾ ಇದೆ. ನಮ್ಮ ಪ್ರತಿಭಟನೆಗಳಿಗೆ ಅನುಮತಿಗಳನ್ನು ನಿರಾಕರಿಸ್ತಾ ಆಗ್ತಾ ಇದೆ. ಸೆಕ್ಷನ್ 144 ಹಾಕಿ ನಮ್ಮ ಪ್ರತಿಭಟನೆಗಳನ್ನು ಹಿಂದೆ ಸರಿಸುವಂತಹ ಹತಾಶ ಪ್ರಯತ್ನಗಳು ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯ ಇಂತಹದ್ದೇ ಒಂದು ನಮ್ಮ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಹಮ್ಮಿಕೊಂಡಂತಹ ಈ ಪೌರತ್ವದ ಹೋರಾಟಗಳು ಏನಿದೆ ಇದು ಎಲ್ಲ ಜನಾಂಗಕ್ಕೆ ಬಂದಿದ್ದು. ಆದ್ರೆ ನಮ್ಮ ಮುಸ್ಲಿಂ ಬಾಂಧ ಮಹಿಳೆಯರು ಸ್ವಲ್ಪ ಅವರದ ಏನು ಮುಸ್ಲಿಂ ಜನಗಳು ಗಂಡಸರು ಮಾತ್ರ ಈ ಪ್ರತಿಭಟನೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದು ಏನು ಅವರು ಸಮುದಾಯದಲ್ಲಿ ಏನು ಅವ್ರದ್ದು ಆಚರಣೆಗಳಿದೆ ಅದು ಸಮುದಾಯಕ್ಕೆ ಮಾತ್ರ ಮೀಸಲಿರಬೇಕು. ಆದ್ರೆ ಮಹಿಳೆಯರು ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿರಬೇಕು ಅಂತ ನಾನು ನಿನ್ನೆ ರಾತ್ರಿ 10 ಗಂಟೆಗೆ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಹೆಚ್ಚಿನದಾಗಿ ಇಲ್ಲಿ ಬಂದು ಆಗಮಿಸಿದಿರಾ. ನನ್ನ ವೈಯಕ್ತಿಕವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವಾಗ ನಮ್ಮ ಮೋದಿಜಿಯವರು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಸರ್ಕಾರ ರಚನೆ ಮಾಡಿ 2 ಬಾರಿ ಭಾರತ ದೇಶದ ಮೂಲ ನಿವಾಸಿಗಳ ಓಟನ್ನು ಪಡೆದುಕೊಂಡು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಓಟು ಕೇಳಲು ಮೊದಲು ಪೌರತ್ವದ ಬಂದಿಗೆ ಸರ್ಕಾರವನ್ನು ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಿ ನಮ್ಮ BJP ಸರ್ಕಾರ ಆಡಳಿತದಲ್ಲಿದೆ. ಸರ್ಕಾರದಲ್ಲಿ ಹಲವಾರು ಏನು ಅಭಿವೃದ್ಧಿ ಕಡೆಗಳಿಗೆ ಯೋಚನೆ ಮಾಡಬೇಕಾಗಿದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಬಡವರು, ಆದಿವಾಸಿಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು, SCಗಳು, ಮುಸಲ್ಮಾನರು, ಕ್ರಿಶ್ಚಿಯನರು ಎಲ್ಲರೂ ಕೂಡ ಬಡವರ್ಗದವರು ಇದ್ದೀವಿ. ಆದ್ರೆ ನಮ್ಮ ಸರ್ಕಾರ ಮೋದಿಜಿಯವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಗಳ, ಹಿಂದೂ ಮುಸ್ಲಿಂ ಜನಗಳ ಮಧ್ಯೆ ಒಡೆದಾಡುವ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇತ್ತೀಚೆಗೆ ಕಾಡು ಬರಿದಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಿದಂತೆ ಕಾಡುಗಳ ನಾಶವೂ ಹೆಚ್ಚಾಗ್ತಾ ಇದೆ. ಕಾಡಿನಲ್ಲಿ ನಲಿದಾಡುತ್ತಿದ್ದ ಪ್ರಾಣಿಗಳು ಆಹಾರವನ್ನು ಅರಸುತ್ತಾ ನಾಡಿಗೆ ಲಗ್ಗೆ ಇಡ್ತಾ ಇವೆ. ಕಾಡಿನಿಂದ ಆಹಾರ ಅರಸುತ್ತಾ ಬರುವ ಆನೆಗಳು ರೈತ ಕಷ್ಟಪಟ್ಟು ಬೆಳೆಸಿದ ಬೆಳೆಗಳನ್ನು ನಾಶ ಮಾಡ್ತಾ ಇವೆ. ಇದರಿಂದ ಕಂಗೆಟ್ಟ ರೈತ ಹೇಗಾದ್ರೂ ನಮ್ಮನ್ನು ರಕ್ಷಿಸಿ ಅಂತ ಅರಣ್ಯ ಅಧಿಕಾರಿಗಳ ಮೊರೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಏನಿದು ವಿಷಯ? ಆನೆಗಳ ನಿಯಂತ್ರಣಕ್ಕೆ ಅರಣ್ಯ ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದಾರೆ ಎಂಬುದನ್ನು ತಿಳಿಯಲು ಈ ವರದಿ ನೀವೇ ನೋಡಿ. ಮರದ ಮೇಲೆ ನಿಂತು ಗಜಪಡೆಗಳ ಮೇಲೆ ಕಣ್ಣಿಟ್ಟಿರೋ ಜನರು, ಕೈಯಲ್ಲಿ ಬಂದೂಕು ಹಿಡಿದು ಕಾಡಿನಲ್ಲಿ ಸರ್ಚ್ ಮಾಡ್ತಿರೋ ಸಿಬ್ಬಂದಿ, ಪಟಾಕಿ ಸಿಡಿಸಿ ಆನೆಗಳನ್ನ ಓಡಿಸ್ತಿರೋ ಸರ್ಚಿಂಗ್ ಟೀಮ್. ಹೀಗೊಂದು ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಹಾರಂಗಿ ವ್ಯಾಪ್ತಿಯಲ್ಲಿ. ಜಿಲ್ಲೆಯ ಹಾರಂಗಿ, ಉದುಗೂರು, ಬೆಂಡೆಬೆಟ್ಟ, ಹತ್ತೂರು, ಚಿಕ್ಕತ್ತೂರು, ದೊಡ್ಡತ್ತೂರು ಭಾಗದಲ್ಲಿ ಕಳೆದ 4 ತಿಂಗಳುಗಳಿಂದ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಈ ಭಾಗದಲ್ಲಿ ರೈತರು ಬೆಳೆದಿದ್ದ ಗೆಣಸು, ಶುಂಠಿ ರೀತಿಯ ಬೆಳೆಗಳನ್ನ ಗಜಪಡೆಗಳು ನಿರ್ನಾಮ ಮಾಡಿದೆ. ಹೀಗಾಗಿ ಇದರಿಂದ ಬೆಸತ್ತ ರೈತರು ಆನೆ ಹಾವಳಿಯಿಂದ ನಮ್ಮ ಬೆಳೆಗಳನ್ನ ಉಳಿಸಿ, ಗಜಪಡೆಗಳ ಹಾವಳಿಯಿಂದ ನಮ್ಮನ್ನ ರಕ್ಷಿಸಿ ಅಂತ ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಇದರಿಂದ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಆನೆಗಳನ್ನು ಕಾಡಿಗಟ್ಟಲು ಕಾರ್ಯಾಚರಣೆ ಆರಂಭಿಸಿದ್ದಾರೆ.
ಹಾರಂಗಿ ಸಮೀಪದ ಬೆಂಡೆಬೆಟ್ಟ ವ್ಯಾಪ್ತಿಯಲ್ಲಿ ಬೀಡುಬಿಟ್ಟಿದ್ದ 7 ಗಜಪಡೆಗಳನ್ನು ಹತ್ತೂರು ಮೀಸಲು ಅರಣ್ಯಕ್ಕೆ ಓಡಿಸಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸ ಪಟ್ಟರು. ಗನ್ನು ಒಂದೇ ಕಡೆ ನೋಡಿ, ಈ ಕಡೆ ಸ್ವಲ್ಪ ಸುಮಾರು 3-4 ತಿಂಗಳುಗಳಿಂದ ಹಾರಂಗಿ, ಉದುಗೂರು, ಚಿಕ್ಕತ್ತೂರು, ದೊಡ್ಡತ್ತೂರು, ಬೆಂಡೆಬೆಟ್ಟ, ಹತ್ತೂರು ಈ ಗ್ರಾಮಗಳಲ್ಲೆಲ್ಲ ಆನೆಗಳ ಅಟ್ಟಹಾಸ ಹೆಚ್ಚಾಗಿರೋದ್ರಿಂದ ಬೆಳೆ ನಾಶ ಆಗಿ ತುಂಬಾ ರೈತರು ಸಂಕಟಕ್ಕೀಡಾಗಿದ್ದಾರೆ. ಅಪಘಾತಗಳು ಕೂಡ ಆನೆಯಿಂದ ಹೆಚ್ಚಾಗಿ ಈ ಜಾಗದಲ್ಲಿ ನಡೀತಿದೆ. ಅದರಿಂದ ಈಗ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯಾಚರಣೆಯಲ್ಲಿ ಇಳಿದಿದ್ದಾರೆ. ಇವತ್ತಿನ ದಿವಸ ಈ ಆನೆಗಳನ್ನ ಕಾಡುಗಟ್ಟುವಂಥ ಕೆಲಸ ಆಗೇ ಆಯ್ತದೆ ಅಂತೇಳಿ ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಯ್ತದೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ತುದಿ ಹೋಗು ನೋಡು, ಅಲ್ಲಿ ಕಾಣ್ತತ್ತ, ಅಲ್ಲಿ ಸೌಂಡ್ ಬರ್ತಲ್ಲ ನೋಡು. ಒಳಗಡೆ ನುಗ್ಗಿ. ಇನ್ನೂರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಸೋಮವಾರಪೇಟೆ ಕುಶಾಲನಗರ ವಲಯದ ಅರಣ್ಯ ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ನೀಡಿದ್ರು. ಅಲ್ಲದೆ ನುರಿತ ಕಾವಾಡಿಗರ ಸಹಾಯದಿಂದ ಆನೆಗಳನ್ನು ಕಾಡಿಗೆ ಓಡಿಸಲು ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಒಟ್ಟಿನಲ್ಲಿ ಇಷ್ಟು ದಿನಗಳ ಕಾಲ ರೈತರಿಗೆ ತೊಂದರೆ ಕೊಡುತ್ತಿದ್ದ ಗಜಪಡೆಗಳನ್ನು ಅರಣ್ಯಕ್ಕೆ ಓಡಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದು ಈ ಭಾಗದ ಜನ ನಿಟ್ಟುಸಿರು ಬಿಡುವಂತಾಗಿದೆ. ಬೆಂಡೆಬೆಟ್ಟ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿಂದ ಕಾಡಾನೆಗಳು ಬೀಡುಬಿಟ್ಟು ಉದುಗೂರು, ಮದ್ಲಾಪುರ ಮುಂತಾದ ಗ್ರಾಮಗಳಲ್ಲಿ ರೈತರ ಕೃಷಿ ಜಮೀನಿಗೆ ರಾತ್ರಿ ಹೊತ್ತು ದಾಳಿ ನಡೆದಿತ್ತು. ಈ ಪ್ರಯುಕ್ತ ಗ್ರಾಮಸ್ಥರ ಕೋರಿಕೆಯಂತೆ ನಮ್ಮ ಮೇಲಾಧಿಕಾರಿಗಳಾದ ಪ್ರಭಾಕರ್ ಸಾಹೇಬರು, DCF ಮತ್ತು ನೇರು ACF ಮತ್ತು ಅನನ್ಯಕುಮಾರ್ RFI ಇವರ ಮಾರ್ಗದರ್ಶನದಲ್ಲಿ ಇವತ್ತು
ನಾವು 7 ಆನೆಗಳನ್ನು ಬೆಂಡೆಬೆಟ್ಟ ಅರಣ್ಯದಿಂದ ಹತ್ತೂರು ಮೀಸಲು ಅರಣ್ಯಕ್ಕೆ ಓಡಿಸ್ತೇವೆ. ಈ ಕಾರ್ಯಾಚರಣೆಯಿಂದ ಯಶಸ್ವಿಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು ನಮ್ಮ 80 ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವಿವಿಧ ವಲಯದಿಂದ ಒಂದು ಸೋಮವಾರಪೇಟೆ ಮತ್ತು ಕುಶಾಲನಗರ ವ್ಯಾಪ್ತಿಯ ಎಲ್ಲ ನೌಕರರು ಭಾಗವಹಿಸಿದರು. ಒಟ್ಟು 7 ಆನೆಗಳಿದ್ದು 7 ಆನೆಗಳನ್ನು ಈಗಾಗಲೇ ಹತ್ತೂರು ಮೀಸಲು ಅರಣ್ಯದಲ್ಲಿ ಓಡಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ನಾವು 80 ಮಂದಿಗಳು ವಿವಿಧ ತಂಡಗಳನ್ನು ಮಾಡಿ ಕಾಡಾನೆಗಳನ್ನು ಕಾಡಿನಿಂದ ಅಟ್ಟಿಸಿಕೊಂಡು ಬಂದಿದೆ. ಇದಕ್ಕೆ ಕೆಲವು ಗಿರಿಜನರ ಸಹಕಾರದಿಂದ ಮತ್ತು ದುಬಾರೆಯ ನುರಿತ ಆನೆ ಮಾವುತರು ಮತ್ತು ಗಾವಡಿಗಳನ್ನು ಬಳಸಿಕೊಂಡು ಈ ಕಾರ್ಯಾಚರಣೆ ನಡೆಸಲಾಗಿದೆ. ಸೋಮವಾರಪೇಟೆ ಬೆಂಗಳೂರು ಮಾರ್ಗ ಮಧ್ಯೆ ಚಲಿಸುವ ರಾಜಹಂಸ ನೂತನ ಬಸ್ಗೆ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಸೋಮವಾರ ಚಾಲನೆ ನೀಡಿದರು. ಕಳೆದ ಹಲವಾರು ವರ್ಷಗಳಿಂದ ಮಡಿಕೇರಿ ಸೋಮವಾರಪೇಟೆ ಮೂಲಕ ಮಧ್ಯಾಹ್ನ 1:30ಕ್ಕೆ ಬೆಂಗಳೂರಿಗೆ ತೆರಳುತ್ತಿದ್ದ ರಾಜಹಂಸ ಬಸ್ ಅತ್ಯಂತ ಹಳೆಯದಾಗಿದ್ದು ಪ್ರಯಾಣಿಕರು ತೊಂದರೆಯಾಗುತ್ತಿರುವ ಬಗ್ಗೆ ಶಾಸಕರಿಗೆ ದೂರಿಕೊಂಡ ಹಿನ್ನೆಲೆ ಶಾಸಕರು ಸಾರಿಗೆ ಸಚಿವರನ್ನು ಸಂಪರ್ಕಿಸಿ ಈ ಮಾರ್ಗಕ್ಕೆ ಹೊಸ ಬಸ್ ನೀಡಬೇಕೆಂದು ಮನವಿ ಮಾಡಿದ್ದರು. ಇಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೂತನ ಬಸ್ ಒದಗಿಸಿದ್ದು ಶಾಸಕ ಅಪ್ಪಚ್ಚು ರಂಜನ್ ಪರಿಶೀಲನೆ ನಡೆಸಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು ಸೋಮವಾರಪೇಟೆಯಿಂದ ಚಲಿಸುವ ಹಲವು ಬಸ್ ಹಳೆಯದಾಗಿರುವುದು ಕಂಡುಬಂದಿದೆ. ಈ ಬಗ್ಗೆ ಸಾರಿಗೆ ಸಚಿವರ ಗಮನ ಸೆಳೆಯಲಾಗಿದೆ. ಈಗಾಗಲೇ 2 ಹೊಸ ಬಸ್ಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಬೆಳಿಗ್ಗೆ 5 ಗಂಟೆಗೆ ಮಡಿಕೇರಿಯಿಂದ ಹೊರಟು ಸೋಮವಾರಪೇಟೆ ಮಾರ್ಗವಾಗಿ ಬೆಂಗಳೂರಿಗೆ ತಲುಪುವ ಕೆಂಪು ಬಸ್ ಕೂಡ ಹಳೆಯದಾಗಿದ್ದು ಆ ಮಾರ್ಗಕ್ಕೂ ಹೊಸ ಬಸ್ ನೀಡುವಂತೆ ತಿಳಿಸಿದ್ದೇನೆ ಎಂದರು. ಮಂತ್ರಿಗಳಿಗೆ ಮಾತಾಡಿ ಅದರ ಜೊತೆಗೆ ನಮ್ಮ ಡಿಪೋ ಮ್ಯಾನೇಜರ್ ಮತ್ತು DC ಅವರಿಗೆ ಮಾತಾಡಿ 2 ಬಸ್ಸನ್ನು ಹೊಸದನ್ನು ಕೊಟ್ಟಿದ್ದಾರೆ. ಒಂದು ವಿರಾಜಪೇಟೆ ಗೋಡೆಗೆ ಹೋಗ್ತದೆ, ಇನ್ನೊಂದು ಸೋಮವಾರಪೇಟೆ ಬೆಂಗಳೂರು ಹೋಗ್ತದೆ. ಆ ನಿಟ್ಟಿನಲ್ಲಿ ಇದರಿಂದ ಎಲ್ಲರಿಗೂ ಸುಖಕರ ಪ್ರಯಾಣ ಆಗಲಿ. ಧನ್ಯವಾದ. ಸಿದ್ದಾಪುರ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಸುರಿದ ಭಾರೀ ಮಳೆಯಿಂದ ಕಾವೇರಿ ನದಿ ಪ್ರವಾಹಕ್ಕೆ ನದಿ ದಡ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಿ ಮನೆ ಆಸ್ತಿ ಕಳೆದುಕೊಂಡು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಶಾಶ್ವತ ಸೂರು ಕಲ್ಪಿಸುವ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಕರಡಿಗೋಡು ನಿವಾಸಿಗಳು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಹ ಸಂದರ್ಭದಲ್ಲಿ ಸಂಪೂರ್ಣ ಮನೆಗಳನ್ನು ಕಳೆದುಕೊಂಡ 100 ಕುಟುಂಬಗಳು ಗಂಜಿ ಕೇಂದ್ರದಲ್ಲಿ ನೆಲೆಸಿದ ಸಂದರ್ಭ ಪರಿಹಾರ ನೀಡುವ ಭರವಸೆಯೊಂದಿಗೆ ಬಾಡಿಗೆ ಮನೆಗಳಲ್ಲಿ ವಾಸಿಸುವಂತೆ ಸೂಚಿಸಿ ಪರಿಹಾರ ಕೇಂದ್ರದಿಂದ ಕಳುಹಿಸಿದ್ದ ಜಿಲ್ಲಾಡಳಿತ ಶಾಶ್ವತ ಸೂರು ಬಾಡಿಗೆ ಪರಿಹಾರವು ನೀಡದೆ ಸಂತ್ರಸ್ತರನ್ನು ಕಡೆಗಣಿಸಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಮುನಾ ಆರೋಪಿಸಿದ್ದಾರೆ. ಸಿದ್ದಾಪುರದ ಕರಡಿಗೋಡು ಕಾವೇರಿ ನದಿ ದಡದಲ್ಲಿ ಒಟ್ಟು 118 ಕುಟುಂಬಗಳು ಕಳೆದ 40 ವರ್ಷಗಳಿಂದಲೂ ವಾಸವಾಗಿದ್ದು ಪ್ರತಿ ವರ್ಷ ಕಾವೇರಿ ನದಿ ಪ್ರವಾಹಕ್ಕೆ ತುತ್ತಾಗಿ ಮನೆ ಕಳೆದುಕೊಳ್ಳುತ್ತಿದ್ದರು. ಕಾವೇರಿ ನದಿ ದಡ ಬಿಟ್ಟು ಹೋಗಲು ಸಿದ್ಧರಾಗಿ 2 ವರ್ಷಗಳ ಹಿಂದೆಯೇ ಶಾಶ್ವತ ಸೂರು ಕಲ್ಪಿಸಬೇಕೆಂದು ಲಿಖಿತವಾಗಿ ಮನವಿ ಮಾಡಲಾಗಿತ್ತು. ಮನವಿಗೆ ಸ್ಪಂದಿಸದ ಜಿಲ್ಲಾಡಳಿತ ಅಸಹಾಯಕತೆ ತೋರಿದ ಹಿನ್ನೆಲೆಯಲ್ಲಿ ಕಳೆದ ಆಗಸ್ಟ್ನಲ್ಲಿ ಸುರಿದ ಮಹಾಮಳೆಗೆ ಕಾವೇರಿ ನದಿ ಪ್ರವಾಹದಿಂದ ಸಂಪೂರ್ಣ ಗ್ರಾಮವೇ ಮುಳುಗಿ ಮನೆ ಆಸ್ತಿ ಪಾಸ್ತಿ ಎಲ್ಲವೂ ಕೊಚ್ಚಿ ಹೋಗಿತ್ತು. ಎಲ್ಲವನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದವರಿಗೆ ಸಿದ್ದಾಪುರ ಸುತ್ತಮುತ್ತಲ ಸ್ಥಳೀಯರು ಸಹಕಾರ ನೀಡಿದ ಹಿನ್ನೆಲೆಯಲ್ಲಿ ಕೆಲ ದಿನಗಳವರೆಗೆ ಪರಿಹಾರ ಕೇಂದ್ರದಲ್ಲಿ ನೆಲೆಸುವಂತಾಯಿತು. ಭರವಸೆ ನೀಡಿ ಪರಿಹಾರ ಕೇಂದ್ರ ಬಿಟ್ಟು ತೆರಳುವಂತೆ ಸೂಚಿಸಿದ ಜಿಲ್ಲಾಡಳಿತ 4 ತಿಂಗಳು ಕಳೆದರೂ ಮತ್ತೆ ಇತ್ತ ಕಡೆ ಅಧಿಕಾರಿ ಜನಪ್ರತಿನಿಧಿಗಳು ತಿರುಗಿಯೂ ನೋಡಿಲ್ಲ. ಕಳೆದ 4 ತಿಂಗಳ ಹಿಂದೆ ಸಿದ್ದಾಪುರದಲ್ಲಿ ಸಂತ್ರಸ್ತರ ಹೋರಾಟದ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ಅವರು 3 ತಿಂಗಳಿನಲ್ಲಿ ಸಂತ್ರಸ್ತರ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು. ವಿರಾಜಪೇಟೆ ತಾಲೂಕಿನ ಕಾವೇರಿ ನದಿ ದಡ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸದ ಕಂದಾಯ ಇಲಾಖಾ ಅಧಿಕಾರಿಗಳು ಶಾಶ್ವತ ಯೋಜನೆಯಾಗಲಿ ಅಥವಾ ಪರಿಹಾರವಾಗಲಿ ನೀಡಲು ಮುಂದಾಗಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭಾಗಸ ಕಳ್ಕೊಂಡವರಿಗೆ ಆಗಲಿ ಒಂದು ನಯಾ ಪೈಸೆ ಕೂಡ ಇದುವರೆಗೂ ಸರ್ಕಾರದಿಂದ ನಮಗೆ ಸಿಕ್ಕಿಲ್ಲ. ಹಾಗೆ ಕೂಡ ಜಾಗವನ್ನು ನಿವೇಶನದ ಜಾಗವನ್ನು ಹುಡುಕುವಲ್ಲಿ ಕೂಡ ವಿರಾಜಪೇಟೆ ತಾಲೂಕು ಹಿಂದುಳಿದಿದೆ. ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೆ ಸೂಕ್ತ ಒಂದು ಸೂರು ಶಾಶ್ವತ ಸೂರನ್ನು ಕೊಡದಿದ್ದ ಪಕ್ಷದಲ್ಲಿ ಬೃಹತ್ ಹೋರಾಟವೇ ನಮಗೆ ದಾರಿ. ಮುಂದಿನ ಚುನಾವಣೆಗೆ ಯಾರೇ ಬಂದರೂ ಕೂಡ ನಾವು ಸಂಪೂರ್ಣ ಈ ಕರಡಿಗೋಡಿನಿಂದ ಅವರನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕೊಡಗು ಚಾನೆಲ್ ವಾರ್ತೆಯಲ್ಲಿ ಸಣ್ಣ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ.
ಕುಶಾಲನಗರ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳಿಂದ ಉಂಟಾದ ಪ್ರವಾಹ ವಿಕೋಪ ಮರುಕಳಿಸದಂತೆ ಶಾಶ್ವತ ಕಾರ್ಯಯೋಜನೆ ರೂಪಿಸುವಂತೆ ಆಗ್ರಹಿಸಿ ಪ್ರವಾಹ ಸಂತ್ರಸ್ತ ರಕ್ಷಣಾ ವೇದಿಕೆ ಪ್ರಮುಖರು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಕುಶಾಲನಗರ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳಿಂದ ಉಂಟಾದ ಪ್ರವಾಹ ವಿಕೋಪ ಮರುಕಳಿಸದಂತೆ ಶಾಶ್ವತ ಕಾರ್ಯಯೋಜನೆ ರೂಪಿಸುವಂತೆ ಆಗ್ರಹಿಸಿ ಪ್ರವಾಹ ಸಂತ್ರಸ್ತ ರಕ್ಷಣಾ ವೇದಿಕೆ ಪ್ರಮುಖರು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಕುಶಾಲನಗರದ ಬಹುತೇಕ ಬಡಾವಣೆಗಳಲ್ಲಿ ಕಾವೇರಿ ನದಿ ಪ್ರವಾಹದಿಂದ ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತಿರುವುದು ಇತ್ತೀಚಿನ ಬೆಳವಣಿಗೆಯಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಯೋಜನೆ ರೂಪಿಸಬೇಕು. ತಜ್ಞರ ಸಮಿತಿಯೊಂದನ್ನು ರಚಿಸಿ ನದಿಯ ವಾಸ್ತವಾಂಶವನ್ನು ಪರಿಶೀಲನೆ ಮಾಡಬೇಕು. ನಂತರ ನದಿಯಲ್ಲಿ ಸೇರಿರುವ ಬೃಹತ್ ಪ್ರಮಾಣದ ಹೂಳನ್ನು ತೆರವುಗೊಳಿಸುವ ಕೆಲಸ ತಕ್ಷಣ ನಡೆಯಬೇಕು. ನದಿ ನೀರು ನೇರವಾಗಿ ಹರಿದು ಹೋಗುವ ಪರಿಸ್ಥಿತಿ ಮಾಡಿದ್ದಲ್ಲಿ ಬಡಾವಣೆಗಳಿಗೆ ನೀರು ನುಗ್ಗುವುದನ್ನು ತಪ್ಪಿಸಬಹುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕುಶಾಲನಗರದ ಬಹುತೇಕ ಬಡಾವಣೆ ಅಂದರೆ ಸುಮಾರು 60% ಪ್ರದೇಶ ಕಾವೇರಿ ನದಿಯ ಪ್ರವಾಹದಿಂದ ಮುಳುಗಿ ಜನಜೀವನ ಅಸ್ತವ್ಯಸ್ತ ಆಗೋದು ಕಂಡಿದ್ದೀವಿ. ಇದಕ್ಕೆ ಈ ಪರಿಸ್ಥಿತಿಯಲ್ಲಿ ಇಡೀ ಸರ್ಕಾರಕ್ಕೆ ಕೂಡ ಈ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಡಿಕೇರಿಯಿಂದ ಮೈಸೂರಿಗೆ ಸಂಪರ್ಕ ಮಾಡುವಂಥ ಹೆದ್ದಾರಿ, ಹಾಸನ ಕಡೆ ಸಂಪರ್ಕ ಮಾಡುವಂಥ ಹೆದ್ದಾರಿ ಸಂಪೂರ್ಣ ಬ್ಲಾಕ್ ಆಗಿ 3-4 ದಿವಸ ಬ್ಲಾಕ್ ಆಗುತ್ತೆ. ಯಾವುದೇ ಸಂಪರ್ಕ ಇಲ್ಲದಾಗ ಇಡೀ ವ್ಯವಸ್ಥೆನೇ ಏರ್ಪೇರಾಗ್ತಾ ಇದೆ. ಆದರೆ ಆ ಸಂದರ್ಭ ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಇವತ್ತು ನೋಡಿದಾಗ ನದಿ ಸುಮಾರು ಒಂದು 500ಕ್ಕೂ ಅಧಿಕ ಮನೆ ಮುಳುಗಡೆ ಆಗ್ತದೆ. 2ನೇ ವರ್ಷ ಇನ್ನೂ ಜಾಸ್ತಿ ನೀರು ಬಂದಿದೆ. ಆದರೆ ಯಾವುದೇ ಶಾಶ್ವತ ಯೋಜನೆ ರೂಪಿಸಿಲ್ಲ ಅನ್ನೋದು ನಮ್ಮ ಈ ಭಾಗದ ಜನತೆ ಒಂದು ಕೊರಗು. ಅದಕ್ಕೆ ನಾವು ಕುಶಾಲನಗರದಲ್ಲಿ ಎಲ್ಲ ಬಡಾವಣೆಗಳನ್ನು ಯಾರು ಸಂತ್ರಸ್ತರಾಗಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಮಿತಿ ಮಾಡಿದ್ದೀವಿ. ಆ ಸಮಿತಿ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ, ಸ್ಥಳೀಯ ಆಡಳಿತಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಏನಂದರೆ ನದಿಯ ಅಸ್ತಿತ್ವವನ್ನು ಉಳಿಸ್ಕೊಂಡು, ಆ ಮೂಲ ಸ್ವರೂಪ ಉಳಿಸ್ಕೊಂಡು ನದಿಯಲ್ಲಿ ನೇರವಾಗಿ ನೀರು ಹರಿಯುವಂಥ ವ್ಯವಸ್ಥೆ ಕಲ್ಪಿಸಬೇಕು. ನಾವು ಅದನ್ನು ನೋಡಿದೆವು, ಪರಿಶೀಲನೆ ಮಾಡಿದಾಗ ನದಿಯಲ್ಲಿ ತುಂಬ ಮಣ್ಣು ತುಂಬಿದೆ, ಅಂದರೆ ಹೂಳು ತುಂಬಿದೆ. ನದಿ ಭಾಗದಲ್ಲಿ ನೇರವಾಗಿ ನೀರು ಹರಿಲಿಕ್ಕೆ ಆಗದ ಕಾರಣ ಎಲ್ಲ ತಗ್ಗು ಪ್ರದೇಶದ ಬಡಾವಣೆಗಳಿಗೆ ನುಗ್ತಾ ಇದೆ. ಆ ಮೂಲಕ ಮನೆಗಳಲ್ಲಿ ನೀರು ತುಂಬಿ ಇಡೀ ಸಾರ್ವಜನಿಕ ಆಸ್ತಿ ಪಾಸ್ತಿ ಸುಮಾರು ಒಂದೊಂದು ಮನೆಗೆ 5-5 ಲಕ್ಷ ತಲಾ ಅಂದರೆ ಕೋಟ್ಯಾಂತರ ಆಸ್ತಿ ಇದು ಪೋಲಾಗ್ತಾ ಇದೆ. ಇದರಿಂದ ಮನಸ್ಥಿತಿ ನೆಮ್ಮದಿ ಕೂಡ ಕೆಟ್ಟೋಗ್ತಾ ಇದೆ. ಇದಕ್ಕೆ ನಮಗೆ ಈ ಒಂದು ವರ್ಷ ಶಾಶ್ವತ ಪರಿಹಾರ ಕೊಡಬೇಕು ಅಂತ ನಾವು ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳ ಜೊತೆ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರದ ಜೊತೆ ಕೂಡ ನಾವು ಒಂದು ನಿಯೋಗ ಹೋಗಿ ಬೆಂಗಳೂರಿಗೆ ಹೋಗಿ ಆ ಮೂಲಕ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥ ಇದು ಭರವಸೆ ಕೂಡ ಕೊಟ್ಟಿದ್ದಾರೆ ಶಾಸಕರು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಸಾಗ್ತದೆ. ಇವತ್ತು ನಾವು ಎಲ್ಲ ಅಧಿಕಾರಿಗಳಿಗೆ ಸ್ಥಳೀಯವಾಗಿ ನಾಡ ಕಚೇರಿ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಹಾಗೆ ನೀರಾವರಿ ನಿಗಮ, ಹಾಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೂ ಕೂಡ ಈ ಬಗ್ಗೆ ಅಧಿಕೃತವಾಗಿ ಮನವಿ ಕೊಡ್ತಾ ಇದ್ದೀವಿ. ಆ ಮೂಲಕ ನಾವು ಸರ್ಕಾರಕ್ಕೆ ಸಲ್ಲಿಸಬೇಕು. ಸರ್ಕಾರದಿಂದ ಈ ಮಾರ್ಚ್ ಅಂತ್ಯದೊಳಗೆ ಅದಕ್ಕೆ ಯೋಜನೆ ರೂಪಿತ ಆಗಬೇಕು, ಕೆಲಸ ಕಾರ್ಯ ಕೂಡ ಅನುಷ್ಠಾನಗೊಳ್ಳಬೇಕು ಅನ್ನೋ ನಮ್ಮ ಒಂದು ಆಗ್ರಹ ಇದೆ. ಕುಶಾಲನಗರ ನಾಡ ಕಚೇರಿ ಉಪ ತಹಶೀಲ್ದಾರ್ ಚಿನ್ನಪ್ಪ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಅವರುಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನದಿ ಪ್ರವಾಹ ಉಂಟಾಗಿ ಬಹಳಷ್ಟು ಆಸ್ತಿಪಾಸ್ತಿಗಳಿಗೆ, ಮನೆಗಳಿಗೆ ಹಾನಿ ಮಾಡ್ತಾ ಇದೆ. ಆದರೆ ಪ್ರವಾಹ ಬಂದು ಒಂದು 7-8 ತಿಂಗಳು ಕಳೆದರೂ ಸಮೇತ ಇದರ ಬಗ್ಗೆ ಪರಿಹಾರ ಅಂತ ಹೇಳುವಂಥದ್ದು, ಪರಿಹಾರ ಅಂತ ಹೇಳಿದ್ರೆ ಜನಗಳಿಗೆ ನೀರು ಬಂದಾಗ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಪರಿಹಾರ ಕೊಡ್ತಿದ್ದಾರೆ ಬಿಟ್ಟರೆ ಶಾಶ್ವತ ನೀರು ಬರದೇ ಇರುವ ಹಾಗೆ ಯಾವುದೇ ಪರಿಹಾರಗಳನ್ನು ಸಹ ಇದುವರೆಗೆ ಏರ್ಪಾಡು ಮಾಡಿಕೊಂಡಿಲ್ಲ. ಅದರಂತೆ ನಾವು ಒಂದು ಪ್ರವಾಹ ಸಂತ್ರಸ್ತರ ರಕ್ಷಣಾ ವೇದಿಕೆ ಅಂತ ಹೇಳುವಂಥದ್ದು ಒಂದು ಸಮಿತಿಯನ್ನು ರಚಿಸಿಕೊಂಡು ಕುಶಾಲನಗರದಾದ್ಯಂತ ಎಲ್ಲ ಬಡಾವಣೆ ನಿವಾಸಿಗಳು ಸೇರಿ ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ನಮಗೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಿಕೊಡಿ ಅಂತೇಳಿ. ಇದರಂತೆ ನಾವು ಒಂದು ಸರ್ವೆ ಮಾಡಿದ್ದೀವಿ, ಏನಕ್ಕೆ ನೀರು ಜಾಸ್ತಿ ಬರ್ತಿದೆ 2 ವರ್ಷಗಳಿಂದ ಅಂತೇಳಿ. ನಾವು ಹೊಳೆ ಬದಿಯಲ್ಲಿ ನೋಡಿದಾಗ ಹೂಳು ತುಂಬ ತುಂಬಿಕೊಂಡಿದೆ. ಹೂಳು ಅಂತ ಹೇಳಿದ್ರೆ ಎಷ್ಟು ಅಂತೇಳಿ ಒಂದು 7-8 ಅಡಿಗಳಷ್ಟು ಹೊಳೆ ಒಳಗಡೆ ಹೂಳು ತುಂಬಿಕೊಂಡಿದೆ. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಟ್ರೆ ಈ ಪ್ರವಾಹದಿಂದ ನಮಗೆ ಮುಕ್ತಿ ಸಿಗ್ಬೋದು ಅಂತ ಹೇಳುವಂಥದ್ದು ನಮ್ಮ ಒಂದು ಭಾವನೆ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸಹಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಕಳೆದ 4-5 ವರ್ಷಗಳಿಂದ ಅಕಾಲಿಕವಾಗಿ ಸುರಿಯುತ್ತಿರುವ ಮಳೆಯಿಂದ ಫಸಲು ನಷ್ಟವಾಗಿ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿರುವಾಗಲೇ ಸೆಸ್ಕ್ನವರ ಮಾನಸಿಕ ಕಿರುಕುಳ ಪ್ರಾರಂಭವಾಗಿದೆ ಎಂದು ರೈತ ಹೋರಾಟ ಸಮಿತಿಯ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಲಿಂಗೇರಿ ರಾಜೇಶ್ ಆರೋಪಿಸಿದ್ದಾರೆ. ವಿದ್ಯುತ್ ಬಿಲ್ ಪಾವತಿಸುತ್ತಿಲ್ಲ ಎಂಬ ಕಾರಣ ಒಡ್ಡಿ ಕಾಫಿ ಬೆಳೆಗಾರರು ಪಂಪ್ ಸೆಟ್ಗಳಿಗೆ ಪಡೆದಿರುವ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವ ಭಯವನ್ನು ಹುಟ್ಟಿಸುತ್ತಿದ್ದಾರೆ. ಈ ಸಮಯದಲ್ಲಿ ವಿದ್ಯುತ್ ಕಡಿತಗೊಳಿಸಿದರೆ ಕಾಫಿ ಬೆಳೆಗಾರರು ವಿಷ ಕುಡಿಯಬೇಕಾಗುತ್ತದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ರೈತ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಲಿಂಗೇರಿ ರಾಜೇಶ್ ಹೇಳಿದರು.
ಕಾಫಿ ಬೆಳೆಗಾರರಿಗೆ 10 HP-ವರೆಗೆ ಉಚಿತ ವಿದ್ಯುತ್ ನೀಡುವ ಬಗ್ಗೆ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಎಂದು ಸೆಸ್ಕ್ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸೋಮಣ್ಣ ಅವರು ಕಾಫಿ ಬೆಳೆಗಾರರಿಗೆ ಉಚಿತ ವಿದ್ಯುತ್ ಒದಗಿಸುವ ಭರವಸೆಯನ್ನು ಈ ಹಿಂದೆಯೇ ನೀಡಿದ್ದಾರೆ. ಭರವಸೆ ಕೂಡಲೇ ಈಡೇರಿಸಬೇಕು ಎಂದು ಮನವಿ ಮಾಡಿದರು. ಮಳೆಯಲ್ಲಿ ಬಂದು ರೈತರಿಗೆ 2-3 ಸರಿ ಕಾಫಿ ಕುಯ್ದು ರೈತರಿಗೆ ಕುಯ್ದಿದ ದುಡ್ಡು ಬಂದಿರ್ಬೋದಷ್ಟೇ, ಅವರಿಗೆ ಏನು ರೈತರಿಗೆ ಉಳಿದಿಲ್ಲ. ಆದ್ರೆ ಚೆಸ್ಕಾಂ ಅಧಿಕಾರಿಗಳು ನಮಗೆ ಯಾವುದೇ ಆದೇಶ ಬಂದಿದ್ದ ರೈತರುಗಳು ಕಟ್ಟಬೇಕು ಅಂತೇಳಿ ಮೊನ್ನೆಯಾಗಿ ಅವರು ಪತ್ರಿಕೆ ವರದಿಯಲ್ಲಿ ತಿಳಿಸಿದ್ದಾರೆ. ಅದರಿಂದ ನಾವು ಖಂಡಿಸ್ತೀವಿ, ರೈತರನ್ನ ಬಾಯ ಓಡಿಸಿ ಬಿಲ್ ಕಟ್ಟಬೇಕು ಅಂತ ಹೇಳುವಂಥದ್ದು ನಾವು ಖಂಡಿಸ್ತೀವಿ. ಇದನ್ನ ನಮ್ಮ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಮೇತ ಭರವಸೆಯನ್ನು ನೀಡಿದ್ರು. ಆದರೆ ಯಡಿಯೂರಪ್ಪನವರಿಗೆ ಸಮೇತ ನಾವು ಈ ಮನವಿಯನ್ನು ಕೊಟ್ಟಿದ್ದೀವಿ. ಈಗ ನಾವು ಮಾಡ್ತೀವಿ, ಇದನ್ನ ರೈತರಿಗೆ ಏನು ಸರ್ಕಾರ ಕಡಿತಗೊಳಿಸ್ತಿದ್ದಾರೆ ಅದನ್ನು ನಿಲ್ಲಿಸ್ತೀವಿ, ಅದನ್ನು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಉಸ್ತುವಾರಿ ಸಚಿವರು ಸಹ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆದರೆ ಈ ಚೆಸ್ಕಾಂ ಅಧಿಕಾರಿ ನಮಗೆ ಯಾವುದೇ ಸರ್ಕಾರದಿಂದ ಆದೇಶ ಬಂದಿಲ್ಲ. ಆದೇಶ ಬಂದಿಲ್ಲದೆ ಇರೋದ್ರಿಂದ ನಾವು ವಿದ್ಯುತ್ ನಮ್ಮ ರೈತರನ್ನ ಕೈಯಿಂದ ವಿದ್ಯುತ್ ಕಟ್ಟಬೇಕು, ಕಟ್ಟದೆ ಹೋದ್ರೆ ನಾವು ಕಡಿತಗೊಳಿಸ್ತೀವಿ. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎಲ್ಲ ರೈತರಿಗೆ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಸರ್ಕಾರದಿಂದ 1 ಲಕ್ಷ ರೂಪಾಯಿಗಳ ಸಾಲ ಮನ್ನಾ ಆಗಿದೆ. ಆದರೆ ಕೆಲ ಕಾರಣಗಳಿಂದ 20% ಬಡ ರೈತರ ಸಾಲ ಮನ್ನಾ ಆಗಿಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸರ್ಕಾರ ಬಡ ರೈತರ ಸಾಲ ಮನ್ನಾಕ್ಕೆ ಹಣ ಬಿಡುಗಡೆಗೊಳಿಸಬೇಕು ಎಂದು ಐಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಡಿ.ಎಸ್. ಪೊನ್ನಪ್ಪ ಮನವಿ ಮಾಡಿದರು. ಮಳೆ ಬೀಳುವಾಗ ಮಾತ್ರ ನಾವು ಉಪಯೋಗಿಸ್ತೀವಿ, ಬೇರೆ ಟೈಮಲ್ಲಿ ನಾವು ಕಾಫಿಗೆ ಇದು ವಿದ್ಯುತ್ ಅನ್ನು ಉಪಯೋಗಿಸಲ್ಲ. ದಯಮಾಡಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಈ ಒಂದು 10 HP-ವರೆಗೆ ರೈತರಿಗೆ ಉಚಿತ ವಿದ್ಯುತ್ ಅನ್ನು ಕೊಟ್ಟು ನಮ್ಮ ಈ ಕಾಫಿ ಬೆಳೆಗಾರರಿಗೆ ಸಹಕಾರ ಮಾಡಿ ಕೊಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ. ಹೂವಿನ ರಾಣಿಯರ ಆಗಮನಕ್ಕೆ ಮಡಿಕೇರಿ ಸಂಪೂರ್ಣ ಸಿದ್ಧವಾಗಿದ್ದು, ವಿವಿಧ ರೀತಿಯ ಪುಷ್ಪಗಳ ಪ್ರದರ್ಶನಕ್ಕೆ ರಾಜಸೀಟ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಪ್ರಸಕ್ತ ವರ್ಷದ ಫೆಬ್ರವರಿ 7ರಿಂದ 10ರವರೆಗೆ 4 ದಿನಗಳ ಕಾಲ ಉದ್ಯಾನವನ ಪುಷ್ಪರಾಣಿಯರಿಂದ ಮತ್ತಿತರ ಹಲವು ಆಕರ್ಷಣೆಗಳಿಂದ ಕಂಗೊಳಿಸಲಿದೆ. ಹೂವಿನ ರಾಣಿಯರ ಆಗಮನಕ್ಕೆ ಮಡಿಕೇರಿ ಸಂಪೂರ್ಣ ಸಿದ್ಧವಾಗಿದ್ದು, ವಿವಿಧ ರೀತಿಯ ಪುಷ್ಪಗಳ ಪ್ರದರ್ಶನಕ್ಕೆ ರಾಜಸೆಟ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಪ್ರವಾಸಿ ತಾಣವಾದ ರಾಜಸೆಟ್ನ ಉದ್ಯಾನವನದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ವಾರ್ಷಿಕವಾಗಿ ಆಯೋಜಿಸುವ ಫಲಪುಷ್ಪ ಪ್ರದರ್ಶನ ಕಳೆದ 1-2 ವರ್ಷಗಳಿಂದ ಕಾರಣಾಂತರಗಳಿಂದ ವಿಳಂಬವಾಗ್ತಾ ಇತ್ತು. ಇದರಿಂದಾಗಿ ಪುಷ್ಪ ಪ್ರಿಯರಿಗೆ ನಿರಾಸೆಯ ಭಾವ ಎದುರಾಗ್ತಾ ಇತ್ತು. ಆದರೆ ಈ ವರ್ಷ ಫಲಪುಷ್ಪ ಪ್ರದರ್ಶನವೊಂದ ಬೇಸಿಗೆ ಆರಂಭದ ಈ ಸನ್ನಿವೇಶದಲ್ಲೇ ಆಯೋಜಿಸಲು ತೋಟಗಾರಿಕಾ ಇಲಾಖೆ ಮುಂದಾಗಿದೆ.
ಈ ನಿಟ್ಟಿನಲ್ಲಿ ಈಗಾಗಲೇ ದಿನಾಂಕವು ನಿಗದಿಗೊಂಡಿದ್ದು ಸಿದ್ಧತೆ ಭರದಿಂದ ಸಾಗಿದೆ. ಪ್ರಸಕ್ತ ವರ್ಷದ ಫೆಬ್ರವರಿ 7ರಿಂದ 10ರವರೆಗೆ 4 ದಿನಗಳ ಕಾಲ ಉದ್ಯಾನವನ ಪುಷ್ಪ ರಾಣಿಯರಿಂದ ಮತ್ತಿತರ ಹಲವು ಆಕರ್ಷಣೆಗಳಿಂದ ಕಂಗೊಳಿಸಲಿದೆ. ರಾಜಾಸೀಟ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಅವರ ಸಲಹೆ ಸೂಚನೆಯಂತೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್, ಸಹಾಯಕ ನಿರ್ದೇಶಕರಾದ ಸಿಎಂ ಪ್ರಮೋದ್ ನೇತೃತ್ವದಲ್ಲಿ ಸಮಿತಿ ಮೂಲಕ ಅಗತ್ಯ ಸಿದ್ಧತೆಗಳು ಉದ್ಯಾನವನದಲ್ಲಿ ನಡೀತಾ ಇವೆ. ನಮಸ್ಕಾರ. ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಮತ್ತು ರಾಜಾಸೀಟ್ ಅಭಿವೃದ್ಧಿ ಸಮಿತಿ ವತಿಯಿಂದ ಈ ಒಂದು 2019-2020ನೇ ಸಾಲಿನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ನಾವು ಫೆಬ್ರವರಿ 7, 8, 9, 10 4 ದಿನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಪೂರ್ವ ಸಿದ್ಧತೆಯಾಗಿ ನಾವು ಸುಮಾರು ಒಂದು 6ರಿಂದ 8 ಸಾವಿರ ಕುಂಡಗಳನ್ನ, ಹೂವಿನ ಕುಂಡಗಳನ್ನ ನಾವು ತಯಾರು ಮಾಡಿರ್ತೀವಿ. ಮುಖ್ಯವಾಗಿ ನಾವು ಕ್ರೈಸ್ಯಾಂಥಮಮ್ಮು ಮತ್ತು ಮ್ಯಾರಿಗೋಲ್ಡು, ಸೆಲೋಶಿಯಾ ಮತ್ತು ಸ್ಟಾರ್ ಡಸ್ಟ್, ಇನ್ನೂ ಅನೇಕ. ಇದರಿಂದಾಗಿ ಪುಷ್ಪಪ್ರಿಯರು ಮತ್ತು ಪ್ರವಾಸಿಗರು ಮತ್ತಷ್ಟು ಸಂತಸಗೊಂಡಿದ್ದಾರೆ. ಟನಲ್ ಸಂಸ್ಥೆ ವತಿಯಿಂದ 33ನೇ ಉಚಿತ ಡಯಾಲಿಸಿಸ್ ಕೇಂದ್ರ ಸಿದ್ದಾಪುರದಲ್ಲಿ ಶುಭಾರಂಭಗೊಂಡಿತು. ಅಮ್ಮತ್ತಿ RIHP ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಚಂದ್ರು ಅವರು ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಬಡವರ ಜೀವನಕ್ಕೆ ನೆರಳಾಗಿರುವ ಟನಲ್ ಸಂಸ್ಥೆ ಬಡವರ ಪಾಲಿಗೆ ಆಶಾಕಿರಣವಾಗಿದೆ ಎಂದು SNDP ಜಿಲ್ಲಾಧ್ಯಕ್ಷ VK ಲೋಕೇಶ್ ಸಂಸ್ಥೆಯ ಕಾರ್ಯಕ್ಕೆ ಈ ಸಂದರ್ಭ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಡವರ ಜೀವಕ್ಕೆ ನೆರಳಾಗಿರುವ ಟನಲ್ ಸಂಸ್ಥೆ ಬಡವರ ಪಾಲಿಗೆ ಆಶಾಕಿರಣವಾಗಿದೆ ಎಂದು SDPI ಜಿಲ್ಲಾಧ್ಯಕ್ಷ VK ಲೋಕೇಶ್ ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟನಲ್ ಸಂಸ್ಥೆ ವತಿಯಿಂದ 33ನೇ ಉಚಿತ ಡಯಾಲಿಸಿಸ್ ಕೇಂದ್ರ ಸಿದ್ದಾಪುರದಲ್ಲಿ ಪ್ರಾರಂಭವಾಗಿರುವುದು ಈ ಭಾಗದ ಸುತ್ತಮುತ್ತಲ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ತೀವ್ರವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ರೋಗಿಗಳಿಗಾಗಿ ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿ ಉಚಿತವಾಗಿ ಡಯಾಲಿಸಿಸ್ಗಳನ್ನು ಮಾಡಿಕೊಡುತ್ತಿದೆ. ಅತಿ ಕಡು ಬಡವ 100 ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಆಹಾರದ ಕಿಟ್ಗಳನ್ನು ನಿರಂತರವಾಗಿ ವಿತರಣೆ ಮಾಡುತ್ತಿದೆ. ಅನಾಥರಿಗೂ ಆಶ್ರಯ ನೀಡುತ್ತಿರುವ ಟನಲ್ ಸಂಸ್ಥೆಯು ಜಿಲ್ಲೆಯಲ್ಲಿ ಪ್ರವಾಹ ಸಂದರ್ಭದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಮಾಜ ಸೇವಾ ಕಾರ್ಯದಲ್ಲಿ ಮಾದರಿಯಾಗಿದೆ ಎಂದರು. ಟನಲ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಇದ್ರೇಸ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಟನಲ್ ಸಂಸ್ಥೆಯು ಈಗಾಗಲೇ ಕೇರಳ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 54 ಡಯಾಲಿಸಿಸ್ ಕೇಂದ್ರಗಳನ್ನು ತೆರೆದು ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದೆ. ಕೇರಳ ರಾಜ್ಯದ ವಡಗರದಲ್ಲಿ ಕಳೆದ 12 ವರ್ಷಗಳ ಹಿಂದೆ ಪ್ರಾರಂಭವಾದ ಟನಲ್ ಚಾರಿಟೇಬಲ್ ಟ್ರಸ್ಟ್ ಇಂದು ಬಡವರ ನೆರವಿಗೆ ಮುಂದಾಗಿದೆ. ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಟನಲ್ ಸಂಸ್ಥೆಯು ತೀವ್ರವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ರೋಗಿಗಳಿಗಾಗಿ ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿ ಉಚಿತವಾಗಿ ಡಯಾಲಿಸಿಸ್ಗಳನ್ನು ಮಾಡಿಕೊಡುತ್ತಿದೆ. ಅಮ್ಮತ್ತಿಯ RIHP ಆಸ್ಪತ್ರೆಯ ಡಾಕ್ಟರ್ ಚಂದ್ರು ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿ ಈ ಸಂದರ್ಭ ಶುಭ ಹಾರೈಸಿದರು. ಸರ್ಕಾರಿಯಲ್ಲಿರುವಂತಹ ಡಯಾಲಿಸಿಸ್ ಸೆಂಟರ್ಗಳಲ್ಲಿ ಏನು ಉಲ್ಲೇಖ ಮಾಡಿದ್ರು, ಸುಮಾರುಪೇಟೆ ಇರ್ಬೋದು, ವಿರಾಜಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಎಲ್ಲೂ ಕೂಡ ಟೋಕನ್ ಕೊಡುವಂತ ಕೆಲಸ ಕ್ಯೂ ಸಿಸ್ಟಮ್ ಇರುವಂತದ್ದು ಆಗ್ತಾ ಇದೆ. ಒಂದಿಷ್ಟು ಬಡವರು ನಮಗೂ ಕೂಡ ಫೋನ್ ಮಾಡ್ತಾರೆ, ಸರ್ ಏನಾದರೂ ಒಂದಿಷ್ಟು ಇನ್ಫ್ಲೂಯೆನ್ಸ್ ಆದ್ರೆ ನಮಗೂ ಕೂಡ ಮಾಡಿ ಆರ್ಥಿಕವಾಗಿ ಕಷ್ಟ ಇದೆ, ನಮ್ಮ ಕುಟುಂಬ ಇದೆ. ಆದ್ರೆ ಇದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ಅಲ್ಲೂ ಕೂಡ ನಡೆಯೋದಿಲ್ಲ. ಅದರಲ್ಲೂ ಕೂಡ ಮಧ್ಯಭಾಗದಲ್ಲಿ ನಾವಿದೆ. ಸಿದ್ದಾಪುರ ಸುತ್ತಮುತ್ತ ಇರುವಂತವರು ಹಿಂದಿದ್ರು ಕೂಡ ಉಲ್ಲೇಖವನ್ನು ಮಾಡಿ ಇಲ್ಲಿಂದ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೈಸೂರು ಹೋಗ್ತಾ ಇದ್ದೋ ಅಥವಾ ಮಂಗಳೂರು ಹೋಗ್ತಾ ಇದ್ದ.
ಕೊಡಗು ಚಾನೆಲ್ ವಾರ್ತೆಯಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಬೊಳ್ಳಿಮಡ ಡಾಕ್ಟಿ ಉತ್ತಪ್ಪ ನಿರ್ಮಿಸಿರುವ ಕೊಡವ ಭಾಷೆಯ ಪ್ರಥಮ ಮಕ್ಕಳ ಚಲನಚಿತ್ರ ಮಕ್ಕಳ ಮನಸ್ ಪೊನ್ನಂಪೇಟೆಯ ಕೊಡವ ಸಮಾಜದಲ್ಲಿ ಬಿಡುಗಡೆಗೊಂಡಿತು. ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಚೊಟ್ಟೆಡಮಾಡ ರಾಜೀವ ಬೋಪಯ್ಯ ಹಾಗೂ ಕಾರ್ಯದರ್ಶಿ ಪೊನ್ನಿಮಾಡ ಸುರೇಶ್ ಸಿನಿಮಾ ಪ್ರದರ್ಶನವನ್ನು ಉದ್ಘಾಟಿಸಿದರು. ಬೊಳ್ಳಿಮಡ ಡಾಟಿ ಉತ್ತಪ್ಪ ನಿರ್ಮಿಸಿರುವ ಕೊಡವ ಭಾಷೆಯ ಪ್ರಥಮ ಮಕ್ಕಳ ಚಲನಚಿತ್ರ ಮಕ್ಕಳ ಮನಸ್ ಪೊನ್ನಂಪೇಟೆಯ ಕೊಡವ ಸಮಾಜದಲ್ಲಿ ಬಿಡುಗಡೆಗೊಂಡಿತು. ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಚೊಟ್ಟೆಕ್ಮಾಡ ರಾಜೀವ್ ಬೋಪಯ್ಯ ಹಾಗೂ ಕಾರ್ಯದರ್ಶಿ ಪೊನ್ನಿಮಾಡ ಸುರೇಶ್ ಸಿನಿಮಾ ಪ್ರದರ್ಶನವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಪೊನ್ನಂಪೇಟೆ ಕೊಡವ ಸಮಾಜದ ಕಾರ್ಯದರ್ಶಿ ಪೊನ್ನಿಮಾಡ ಸುರೇಶ್ ಅವರು, ಕೊಡವರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದವರು ಸಾಕಷ್ಟು ಮಂದಿ ಇದ್ದಾರೆ. ಇವುಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ. ಕೊಡವ ಭಾಷೆಯಲ್ಲಿ ಮತ್ತಷ್ಟು ಚಿತ್ರಗಳು ಪ್ರದರ್ಶನವಾಗುವಂತಾಗಲಿ ಹಾಗೂ ಕೊಡವ ಭಾಷೆಯ ಚಿತ್ರಗಳನ್ನು ಪ್ರತಿಯೊಬ್ಬರು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಹೇಳಿದರು. ಮಕ್ಕಳ ಮನಸ್ಸು ಕೊಡವ ಸಿನಿಮಾದ್ನ ನಾನು ನೋಡಿದ್ದೆ ಹೊರಗೆ ಬಂದು. ಮಕ್ಕಳ ಬಡತನದಲ್ಲಿ ಉಂಟೆಂಗೂ ಪ್ರೀತಿಲೂ ನಲ್ಲವರು ನಲ್ಲ ಮೇಲೂ ನಲ್ಲ ಭಾವನೆಯಲ್ಲೂ ಬಳತಿಚ್ಚಂಗಿ ಮಕ್ಕ ನೆನಪ. ಅದೇ ಮನೇಲಿ ಪರಿಸ್ಥಿತಿ ಸರಿ ಇರುತ್ತೆ, ಕಳ್ಳು ಕುಡಿ ಅಥವಾ ಕಷ್ಟದ ಆ ಅರಿವು ನಮ್ಮ ಮಕ್ಕಕ್ಕೆ ಬರೀ ಬಡತನೆ ಕಾಟೇನು ಉಂಟೆಂಗಿ ಮಕ್ಕಳ ಮನಸ್ಸಲ್ಲಿ ಅಯ್ಯಗಳ ದೇಹತೆ ಅಂತ ಪರಿಣಾಮ ಬಪ್ಪ ಕಣ್ಣು ವಿಚಾರತನ ನಲ್ಲವ್ರ ಕತೆ ನಡ್ತಡೆ ಮಾಡನಂತ ಈ ಪಿಕ್ಚರ್ ನೇರಾಯ್ತು ಚಾಯ್ ಉಂಡೆ. ಜೀವನ ಉಪಾಯಕ್ಕಾಗಿ ಮನೆ ಮಂದಿ ಮಾಡುವ ಕೆಲಸಗಳು ಪುಟಾಣಿ ಮನಸ್ಸಿನ ಮೇಲೆ ಮೂಡುವ ಪರಿಣಾಮಗಳನ್ನು ಆಧರಿಸಿದ ಕೊಡವ ಭಾಷೆಯ ಪ್ರಥಮ ಚಲನಚಿತ್ರ ಇದಾಗಿದ್ದು, ಚಲನಚಿತ್ರವನ್ನು ಸೊಲೊಮನ್ ಕುರಿಯನ್ ನಿರ್ದೇಶಿಸಿದ್ದಾರೆ. ಪ್ರಶಸ್ತಿ ವಿಜೇತ ಖ್ಯಾತ ಛಾಯಾಗ್ರಾಹಕ PKH ದಾಸ್ ಛಾಯಾಗ್ರಹಣ ಮಾಡಿದ್ದು, ಚಿತ್ರದಲ್ಲಿ ಕೊಡವ ಭಾಷೆಯೊಂದಿಗೆ ವ್ಯಾವಹಾರಿಕ ಭಾಷೆಯಾದ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಬಳಸಿಕೊಳ್ಳಲಾಗಿದೆ. ಅಥ್ಲೀಟ್ ಅರ್ಜುನ್ ದೇವಯ್ಯ ಮತ್ತು ಅಶ್ವಿನಿ ನಾಚಪ್ಪ ಅವರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಈ ಚಿತ್ರವನ್ನು ಮಾಡಲಾಗಿದ್ದು, ಕೊಡವ ಮತ್ತು ಕನ್ನಡ ಭಾಷೆಯ 2 ಹಾಡುಗಳಿವೆ. ಕೊಡಗಿನ ಕಲಾವಿದರು ಅಭಿನಯಿಸಿರುವ ಚಿತ್ರಕ್ಕೆ ರಾಜ್ ಭಾಸ್ಕರ್ ಸಂಗೀತ ನೀಡಿದ್ದಾರೆ. ಇವರು ಖ್ಯಾತ ಸಂಗೀತ ನಿರ್ದೇಶಕ AR ರೆಹಮಾನ್ ಅವರೊಂದಿಗೆ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ. ಮಕ್ಕಳ ಮನಸ್ಸು ಅನ್ನುವಂಥ ಮೂವಿನ ನಾನಿಕ ನೋಡ್ನ ಮೂವಿ ಅರ್ಥ ಚಾಯ್ತ ಬಂತು. ಮೂವಿರ ಆದಿಲಿಂಜಿ ಆಕೀರಿಗೆ ತನಕ ಏದು ಜಾಗ ತುಳಿದು ஒரு ಚೆನ್ನಂಗೂ ಬೋರ್ ಆಗ ತನಕ ஒரு ಭಾರಿ ನಲ್ಲ ஒரு ಸಬ್ಜೆಕ್ಟ್ ನಡ್ತಂಡು ಈ ಮೂವಿನ ಮಾಡಿ ஒரு ಮಕ್ಕಳ ಮನಸ್ಸು ಎಂದನೆ ಇಪ್ಪ ಮಕ್ಕಳು ಮನಸ್ಸು ಮಾಡ್ಚಿಂಗ್ ಎಂದೆಲ್ಲ ಹಾಕಲು ಅನ್ನುವಂತನ ಕಾಟಿತ್ತು. ಭಾರತ ನಲ್ಲೋರು ಮೂವಿ. ಈ ಮೂವಿನ ಮೂವಿ ಆಯ್ತು ಬಂತು ನೋಡಿ ಭಾರಿ ಛಾಯ್ ಉಂಟು ನೋಟಣಿಂತ ಮೂವಿ ಕನ್ನಡ ಮಕ್ಕಳ ಹಾಕೊಂಡು ಬಂದು ಅಳ್ತಂಡು ನೋಟಂತ ಮೂವಿ ಇದು. நல்ல மெசேஜ் உண்டு மக்களுக்கு படிக்கொள்ளಂಥದ್ದು അങ്ങനെ ಎಲ್ಲಿಯೂ ಮೂವಿಲು ಏದೇ ಕೊಡವಾಮೆ ಕಾಡು ಕೊಡವಾಮೆನ ಹುಟ್ಟಿದ್ದು ಪರ್ಮೆ ಎಡ್ತನ್ಕೋನಂಥ ವಿಷಯ ಎಲ್ಲಿಯೂ ಕಂಡು ಬಂದಿಲ್ಲ. ಭಾರಿ ಚಾಯ್ತು ಬಂತು ஒரு ನ್ಯಾಚುರಲ್ ಫ್ಲೋ ಉಂಟು ಮೂವಿಲು ನೋಟ್ ಉಂಟದು ನೋಟಿದ್ದೇ ನೋಟು ಅಂತ ಅವ್ರ ಮೂವಿ ಇದು. ದಯವಿಟ್ಟು ಬಂತು ನೋಟಿದ್ದು ಇದನ್ನು ಸಪೋರ್ಟ್ ಮಾಡೋಣ. ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಇದೇ ಫೆಬ್ರವರಿ 7, 8, 9 ಹಾಗೂ 10ರಂದು ನಗರದ ರಾಜಾಸೀಟ್ನಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಕೊಡಗು ಜಿಲ್ಲಾಡಳಿತ ಗ್ರೀನ್ ಸಿಟಿ ಫೋರಂ ಹಾಗೂ ಮಡಿಕೇರಿ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಮಮತೆಯ ಮಾರುಕಟ್ಟೆ ಎಂಬ ವಿಶೇಷ ಕಾರ್ಯಕ್ರಮ ಜರುಗಲಿದೆ ಎಂದು ನಗರಸಭೆ ಪೌರಾಯುಕ್ತರಾದ ML ರಮೇಶ್ ಅವರು ತಿಳಿಸಿದ್ದಾರೆ. ನಗರದ ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಗರಸಭೆ ಪೌರಾಯುಕ್ತರಾದ ML ರಮೇಶ್ ಅವರು, ಮಮತೆಯ ಮಾರುಕಟ್ಟೆ ಕಾರ್ಯಕ್ರಮವು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಗರದಲ್ಲಿ ಜರುಗುತ್ತಿದ್ದು, ಮನೆಗಳಲ್ಲಿ ಹೆಚ್ಚುವರಿಯಾಗಿ ಅಥವಾ ಉಪಯೋಗಿಸದೇ ಇರುವಂತಹ ಎಲ್ಲ ಬಟ್ಟೆಗಳು ಹಾಗೂ ಮಕ್ಕಳ ಆಟಿಕೆಗಳು, ಲೇಖನ ಸಾಮಗ್ರಿಗಳು, ಪುಸ್ತಕಗಳು, ಸುಸ್ಥಿತಿಯಲ್ಲಿರುವ ಎಲೆಕ್ಟ್ರಾನಿಕ್ ವಸ್ತುಗಳು ಮುಂತಾದ ವಸ್ತುಗಳನ್ನು ಫೆಬ್ರವರಿ 4ರಿಂದ 10ರವರೆಗೆ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ
ವಸ್ತುಗಳನ್ನು ಸಂಗ್ರಹಿಸಲಾಗುವುದು ಎಂದು ತಿಳಿಸಿದರು. ಸಂಗ್ರಹವಾದ ಎಲ್ಲಾ ಬಗೆಯ ವಸ್ತುಗಳನ್ನು ಶುಕ್ರವಾರ ರಾಜಸೀಟಿನಲ್ಲಿ ನಡೆಯಲಿರುವ ಫಲಪುಷ್ಪ ಪ್ರದರ್ಶನದ ವೇಳೆ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಅಲ್ಲಿ ಸಂಗ್ರಹವಾದ ಹಣವನ್ನು ಪೌರ ಕಾರ್ಮಿಕರ ಹಾಗೂ ಸ್ತ್ರೀ ಶಕ್ತಿ ಗುಂಪುಗಳ ಕಲ್ಯಾಣಕ್ಕೆ ಬಳಸಲಾಗುವುದು ಎಂದು ತಿಳಿಸಿದರು. ಮನೆಯಲ್ಲಿ ಬಹಳಷ್ಟು ವಸ್ತುಗಳು ಅನುಪಯುಕ್ತವಾಗಿರುತ್ತದೆ. ಅಂತಹ ವಸ್ತುಗಳನ್ನು ಸಂಗ್ರಹಿಸಿ ಅಗತ್ಯವಿರುವ ಕುಟುಂಬಗಳಿಗೆ ಅವುಗಳನ್ನು ನೀಡುವುದು ಮತ್ತು ಈ ಮಮತೆಯ ಮಾರುಕಟ್ಟೆಯ ಉದ್ದೇಶವಾಗಿದೆ ಎಂದು ಹೇಳಿದರು. ಉಪಯೋಗಿಸಲು ಯೋಗ್ಯವಾದ ಸುಸ್ಥಿತಿಯಲ್ಲಿರುವ ಯಾವುದೇ ವಸ್ತುಗಳು ಅಂದರೆ ಬಟ್ಟೆಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಮಕ್ಕಳ ಆಟಿಕೆಗಳು, ಲೇಖನ ಸಾಮಗ್ರಿಗಳು, ಸೈಕಲ್ಗಳು, ಪಾತ್ರೆ, ಅಡಿಗೆ ಸಾಮಾನುಗಳು ಇತ್ಯಾದಿಗಳನ್ನು ನಾವು ಈ ದಿನದಿಂದ ಕೂಡ ಸಂಗ್ರಹಿಸ್ತಾ ಇದ್ದೀವಿ. ದಾನಿಗಳಿಂದ ಸಂಗ್ರಹಿಸಿ ಅದನ್ನ ನಮ್ಮ ಕಾವೇರಿ ಟೌನ್ ಹಾಲ್ನಲ್ಲಿ ಸಂಗ್ರಹ ಮಾಡ್ತೀವಿ. ಮತ್ತೆ ಇದೇ ತಿಂಗಳ 7, 8, 9, 10ನೇ ತಾರೀಕಿನಂದು ರಾಜಾ ಸೀಟ್ನಲ್ಲಿ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದೆರಡು ಮಳಿಗೆಗಳನ್ನು ಪಡೆದು ನಾವು ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಆ ವಸ್ತುಗಳನ್ನ ಯಾರು ಅರ್ಹರಿದ್ದಾರೆ ಅಂಥವ್ರಿಗೆ ನಾವು ವಿಲೇವಾರಿ ಮಾಡಲಿಕ್ಕೆ ತುಂಬಾ ಕಡಿಮೆ ವೆಚ್ಚದಲ್ಲಿ ವಿಲೇವಾರಿ ಮಾಡ್ತೀವಿ. ಆ ಬಂದಂತ ಹಣವನ್ನ ಯಾರು ಸಮಾಜದಲ್ಲಿ ದುರ್ಬಲ ವ್ಯಕ್ತಿಗಳು ಅಥವಾ ಅಸಹಾಯಕರಿರ್ತಾರೆ ಅಂತವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಮತ್ತೆ ದಯವಿಟ್ಟು ಇದು ಈ ಕಾರ್ಯಕ್ರಮವನ್ನ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ರಮ ಎಂದು ಭಾವಿಸದೆ ತನ್ನಲ್ಲಿರುವ ಹೆಚ್ಚಿನ ವಸ್ತುಗಳನ್ನು ಬಡವರಿಗಾಗಿ ದಾನ ಮಾಡುವ ಮಹೋನ್ನತ ಕಾರ್ಯವೆಂದು ಭಾವಿಸಿ ಅನುಪಯುಕ್ತ ವಸ್ತುಗಳನ್ನು ದಯಮಾಡಿ ಕೊಡುಗೆ ನೀಡಿ ಅಂತೇಳಿ ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ನಾನು ಸಾರ್ವಜನಿಕ ಬಂಧುಗಳಲ್ಲಿ ಮಡಿಕೇರಿ ನಗರದ ಎಲ್ಲ ನಾಗರಿಕ ಬಾಂಧವರಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ನಾನು ಕೋರ್ಕೊಳ್ತಾ ಇದ್ದೀನಿ. ಹಾಗೆ ಈ ದಿನ ಸಾಂಕೇತಿಕವಾಗಿ ನನ್ನ ಬಳಿ ಇದ್ದಕ್ಕಂಥ 2 ಜೊತೆ ಬಟ್ಟೆ ಪ್ಯಾಂಟ್ಗಳನ್ನ ನಾನು ತುಂಬಾ ತರಾತುರಿ ಅರ್ಜೆಂಟ್ ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ನಾನು ಕೊಡ್ತಾ ಇದ್ದೀನಿ. ಹಾಗೆ ತಾವು ಕೂಡ ತಮ್ಮ ಬಳಿ ಇರ್ತಕ್ಕಂಥ ಮತ್ತೆ ತಮ್ಮ ಸಾಮರ್ಥ್ಯಗಳ ಜೊತೆ ಇತರೆ ನಾಗರಿಕ ಬಂಧುಗಳಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ದಾನದ ರೂಪದಲ್ಲಿ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು. ಬಂದು ನಗರಸಭೆಯ ತ್ಯಾಜ್ಯ ವಿಲೇವಾರಿ ಅಂತ ಹಾಕ್ಬಿಟ್ರೆ ಅದಲ್ಲಿ ಹೋಗಿ ಡಂಪ್ ಆಗುತ್ತೆ. ಅದನ್ನ ಈಗ ನಾನು ಬಂದು ಇಲ್ಲಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಅದನ್ನು ನಾನು ಡೆಪಾಸಿಟ್ ಮಾಡ್ತೀನಿ. ಒಂದು ರಿಜಿಸ್ಟರ್ ಇರುತ್ತೆ, ಯಾರು ಎಷ್ಟು ಕೊಟ್ಟು ಅದನ್ನ ಈಗ ಇನ್ನೊಬ್ಬ ವ್ಯಕ್ತಿ ಅದನ್ನ ಫ್ರೀಯಾಗಿ ಅವನಿಗೆ ಸಿಕ್ತು ಅಂದ ತಕ್ಷಣ ಏನಾಗುತ್ತೆ, ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಇರೋದು. ಅದಕ್ಕೆ ಏನ್ ಮಾಡ್ತೀವಿ, ಒಂದು 10 ರೂಪಾಯಿನೋ 5 ರೂಪಾಯಿನೋ ಫಿಕ್ಸ್ ಮಾಡ್ತೀವಿ. ಒಂದು ಮೌಲ್ಯ ಅನ್ನೋದು ಇಲ್ಲದಿದ್ದ ಯಾವುದೇ ವಸ್ತು ಯಾವುದೇ ವ್ಯಕ್ತಿಗೆ ಸಿಕ್ಕಿದ ತಕ್ಷಣ ಅದರ ಒಂದು ಮೌಲ್ಯ ಅವ್ರಿಗೆ ಗೊತ್ತಾಗಲ್ಲ. ಅದನ್ನ ಇಲ್ಲಿ ತಗೊಂಡೋಗ್ರೆ ಅಲ್ಲಿ ರೋಡಲ್ಲಿ ಹೋಗೋ ಬಿಸಾಕ್ ಹೋಗ್ಬೋದು. ಏನೋ ಒಂದು ರೀತಿಯಾದಂತಹ ಅವ್ರಿಗೆ ಮನದಟ್ಟ ಆಗ್ಬೇಕಿಲ್ಲ. ಸ್ವಚ್ಛತೆಯಾಗಿ ನಮ್ಮ ನರೇಂದ್ರ ಸ್ವಚ್ಛತೆ ಬಗ್ಗೆ ಮಾಡ್ತಾ ಇರೋ ಪ್ರೋಗ್ರಾಮ್ ಇದು. ಯಾಕಂದ್ರೆ ಈಗಾಗಲೇ ನೋಡ್ತಾ ಇದೀವಿ, ಉಪಯೋಗಕ್ಕೆ ಆಗತ್ತೆ ಚಿಕ್ಕ ಪುಟ್ಟ ರಿಪೇರಿಗಳು ಇರುತ್ತೆ ಅಂತ ಮಿಕ್ಸಿಗಳು ಇರ್ಬೋದು, ಆ ಮಕ್ಕಳ ಆಟಿಕೆಗಳು ಎಲ್ಲ ಬಂದು ಡಂಪ್ ಆಗ್ತಾ ಇದೆ. ಸೊ ಅದನ್ನು ಸ್ವಲ್ಪ ಒಂದು ಹೆಜ್ಜೆ ಇಟ್ಟು ನೋಡೋಣ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಅಷ್ಟೇ ಇದು. ಸೊ ಆದಷ್ಟು ಕಮ್ಮಿ 10ರಿಂದ ಬರೀ 50 ರೂಪಾಯಿ ಒಳಗಡೆ ಫ್ರಿಡ್ಜ್ ಇರ್ಬೋದು. ಹಲವಾರು ಜನ ಈಗಾಗಲೇ ಸುಮ್ಮನೆ ಮಾತು ಬಂದು ಬಾಯಿ ಮಾತಲ್ಲಿ ಕೇಳ್ಕೊಂಡು ತುಂಬ ಜನ ಬಂದಿದ್ದಾರೆ. ಈಗಾಗಲೇ ದಾನಿಗಳು ಮುಂದೆ ಬಂದಿದ್ದಾರೆ. ಸೊ ಒಂದು ನಾಮಿನಲ್ ರೇಟ್ 10ರಿಂದ 15 ರೂಪಾಯಿ 20 ರೂಪಾಯಿ ಅಲ್ಲ, ಗೊತ್ತಾಯ್ತು ನೀವು ಹೇಳಿ ಗೊತ್ತಾಯ್ತು. ಆದರೆ ಇಲ್ಲ, ನಾವೇನು ಮಾಡ್ತೀವಿ ಅಂದರೆ ಸುಸ್ಥಿರವಾದಂಥ ಪ್ರತಿಯೊಬ್ಬರಿಗಿಂತ ರಿಜಿಸ್ಟರ್ ಬರ್ಕೋತೀವಿ. ಅವ್ರು ಏನಿದೆ, ಯಾವ ಕಂಡೀಷನ್ ಇದೆ, ಅಕಸ್ಮಾತ್ ಏನಾದರೂ ಬಿಸಾಡುವಂಥದ್ದಿದ್ರೆ ಯಾವುದೇ ಕಾರಣ ನಾವು ತಗೊಳ್ಳೋದೇ ಇಲ್ಲ, ಅದನ್ನ ಅಲ್ಲೇ ವಾಪಸ್ ಕೊಡ್ತೀವಿ. ಯಾಕೆ ಇದರಲ್ಲಿ ಉಪಯೋಗ ಆಗುವಂತ ವಸ್ತು ಇರಬೇಕು. ಆಮೇಲೆ ಇದರಲ್ಲಿ ಬರುವಂತ ಈ 5 ರೂಪಾಯಿ 10 ರೂಪಾಯಿ ಕಲೆಕ್ಷನ್ ಮಾಡಿ ಬಂದಂತ ಅಮೌಂಟ್ ಏನಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಲಗ್ಗೆ ಇಟ್ಟು ರೈತರ ಬೆಳೆ ನಾಶ ಮಾಡುತ್ತಿರುವ ಗಜಪಡೆಗಳು. ಸತತ ಪ್ರಯತ್ನದಿಂದ ಆನೆಗಳನ್ನು ಮತ್ತೆ ಕಾಡಿಗಟ್ಟಿದ ಅರಣ್ಯಾಧಿಕಾರಿಗಳು. ಅತಂತ್ರ ಸ್ಥಿತಿಯಲ್ಲಿ ಕರಡಿಗೋಡು ಸಂತ್ರಸ್ತ ನಿವಾಸಿಗಳು. ಪ್ರವಾಹದ ನಂತರ ಮರೆತ ಜಿಲ್ಲಾಡಳಿತ. ಬೇಡಿಕೆ ಈಡೇರದಿದ್ದಲ್ಲಿ ಉಗ್ರ ಪ್ರತಿಭಟನೆ ಎಚ್ಚರಿಕೆ. ಸೋಮಪೇಟೆ ಬೆಂಗಳೂರು ಮಾರ್ಗದ ರಾಜಹಂಸ ನೂತನ ಬಸ್ಗೆ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಸೋಮವಾರ ಚಾಲನೆ. ಪೊಳ್ಳಿಮಡ ಡಾಟಿ ಉತ್ತಪ್ಪ ನಿರ್ಮಾಣದ ಕೊಡವ ಭಾಷೆಯ ಪ್ರಥಮ ಮಕ್ಕಳ ಚಲನಚಿತ್ರ ಮಕ್ಕಳ ಮನಸ್ ಪೊನ್ನಂಪೇಟೆಯ ಕೊಡವ ಸಮಾಜದಲ್ಲಿ ಬಿಡುಗಡೆ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ನಂದಿನಿ ಗಣೇಶ್.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.